ಹೊರಗುತ್ತಿಗೆ ಚಾಲಕರಿಗೆ ಬಹಳಷ್ಟು ಅನ್ಯಾಯಗಳನ್ನು ಮಾಡ್ತಿದ್ದಾರೆ. ಸ್ಥಳದಲ್ಲಿ ಬಂದು ಲೇಬರ್ ಕಮಿಷನರ್ ಅವರ ನೇತೃತ್ವದಲ್ಲಿ ಮತ್ತು ವಿಭಾಗೀಯ ಕೆಎಸ್ಆರ್ಸಿ ವಿಭಾಗೀಯ ಅಧಿಕಾರಿಗಳ ಸಮ್ಮುಖದಲ್ಲಿ ಸ್ಪಷ್ಟವಾದಂತ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಕೊಡಬೇಕು. ಕಳೆದ 4 ತಿಂಗಳಿಂದ ವೇತನ ನೀಡದೇ ಇದ್ರ ಈ ಏಜೆನ್ಸಿಯವರು ನೌಕರರು ಯಾವ ತರ ಕೆಲಸ ಮಾಡಬೇಕು? ಪ್ರತಿನಿತ್ಯ ಏನಪ್ಪಾ ಅಂದ್ರೆ ದಿನ ಬೆಳಗಾದ್ರೆ ನಗರದಲ್ಲಿ ವಾಸ ಮಾಡುವಂತ ಹೊರಗುತ್ತಿಗೆ ನೌಕರರಿಗೆ ಮನೆ ಬಾಡಿಗೆ ಅಂತ ಇರುತ್ತ, ತರಕಾರಿ ಕಾಯಿಪಲ್ಯಗಳು ಇರತೈತಿ, ಹಣ್ಣು ಹಂಪಲಗಳು ಇರ್ತೈತಿ, ಸಣ್ಣ ಸಣ್ಣ ಮಕ್ಕಳ ಮೆಡಿಕಲ್ ಔಷಧ ಉಪಕರಣಗಳಿರ್ತಾವೆ, ಮನ್ಯಾಗ ಹಿರಿಯರು ಇರ್ತಾರ, ಅವರಿಗೆ ಔಷಧ ಉಪಚಾರಗಳು ಇರ್ತೈತಿ, ಸುಮಾರು ಖರ್ಚುಗಳಿರ್ತಾವೆ. ನಾನು 4 ತಿಂಗಳವರೆಗೂ ನಾನು ಏಜೆನ್ಸಿಯವು ನಾನು ವೇತನ ಪಾವತಿ ಮಾಡಂಗಿಲ್ಲ ನೌಕರರಿಗೆ ಅಂತಂದ್ರೆ ಇವ್ರು ಹೆಂಗೆ ಮಾಡಬೇಕು? ಅದಕ್ಕೆ ಇದು ಒಂದು ರೀತಿಯಿಂದ ಸಾರ್ವಜನಿಕರಿಗೂ ತೊಂದರೆ ಆಗುತ್ತೆ, ಜಿಲ್ಲೆಯಲ್ಲಿ ಪ್ರಯಾಣಿಕರಿಗೆ. ಆದ ಕಾರಣ ತಕ್ಷಣವೇ ಏಜೆನ್ಸಿಯವರು ಸಂಬಂಧಪಟ್ಟಂತ ಎಲ್ಲ ಈ ಹೊರಗುತ್ತಿಗೆ ನೌಕರರಿಗೆ ಹಿಂದೆ ವೇತನ ಪಾವತಿ ಮಾಡಬೇಕು. ಇಲ್ಲದೆ ಹೋದ್ರೆ ಬರುವ 15ನೇ ತಾರೀಕಿನಿಂದ ಈ ವಿಭಾಗೀಯ ಕಚೇರಿಯ ಎದುರುಗಡೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಳ್ಳಬೇಕಾಗ್ತದ. ವರ್ಷಗಳಿಂದ ಇದುವರೆಗೂ PF ಬಾಕಿ ಉಳಿಸುವಂತ ಹಣವನ್ನು ಪಾವತಿ ಮಾಡಿಲ್ಲ. ಹಾಗಾದ್ರೆ ಈ ಹಣ ಏನ್ ಮಾಡಬೇಕಂತ ಮಾಡಿದಾರೆ ಈ ಏಜೆನ್ಸಿಯವರು? ಏಜೆನ್ಸಿ ಹೆಸರೇನ್ರಿ ಅದು? ಪೂಜೆಯ ಏಜೆನ್ಸಿ. ಇದು ಮ್ಯಾನ್ ಪವರ್ ಏಜೆನ್ಸಿ. ಸರ್ಕಾರದಿಂದ 34,000 ರೂಪಾಯಿ ಪ್ರತಿ ತಿಂಗಳಿಗೆ ವೇತನ ಪಾವತಿ ಮಾಡುತ್ತ ಒಬ್ಬ ನೌಕರನಿಗೆ ಪಾವತಿ ಮಾಡುತ್ತ. ಆದ್ರೆ ನೌಕರರಿಗೆ ಕೊಡುವಂತ ವೇತನ 24,000 ರೂಪಾಯಿ, 22-23,000 ರೂಪಾಯಿ ವೇತನ ಕೊಡ್ತಾನೆ. ಹೌದಾ? ಮತ್ತ 8-10,000 ರೂಪಾಯಿ ಇವನಿಗೆ ಕಟ್ ಮಾಡುವಂತ ಅಧಿಕಾರ ಐತಾ? ಹಾಗಾದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ಏನು ಮಲ್ಕೊಂಡೈತೇನ ಇದರಲ್ಲಿ? ಯಾಕೆ ಇಂಥ ಏಜೆನ್ಸಿಗಳ ಮೇಲೆ ನಿಗಾ ಇಡಂಗಿಲ್ಲ? ಕಾರ್ಮಿಕರಿಗೆ ಏನು ಭದ್ರತೆ ಕೊಡಕತ್ತೈತಿ? 10,000 ರೂಪಾಯಿ ಕಟ್ ಮಾಡಿ ಕೊಡ್ತಾರ ಅಂತಂದ್ರೆ ಹೆಂಗ? ಸರ್ಕಾರ ಜೊತೆ ಈತ ಯಾವ ತರ ಹೊಂದಾಣಿಕೆ ಮಾಡ್ಕೊಂಡಿದ್ದಾನೆ ಅನ್ನುವಂತ ಪ್ರಶ್ನೆ. ಓಟಿ ಓವರ್ ಟೈಮ್ ನಮ್ಮ ಚಾಲಕರು ಓವರ್ ಟೈಮ್ ಕೆಲಸ ಮಾಡ್ತಾರ, ಅದರಲ್ಲಿ 280 ರೂಪಾಯಿ ಪಾವತಿ ಮಾಡ್ತಾರ. ಇವರು 125 ರೂಪಾಯಿ ನೌಕರರಿಗೆ ಕೊಡ್ತಾರ. ಉಳಿದಂತ ಹಣ ಇವ ಏಜೆನ್ಸಿಯು ಏನ್ ಮಾಡ್ತಾನ ಅಂದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಮಲ್ಕೊಂಡಾದ್ರಾಗ ಕೋಮಾದಲ್ಲಿ ಐತದು, ಎದ್ದಿಲ್ಲ. ಇಂಥ ಎಷ್ಟೋ ಏಜೆನ್ಸಿಗಳು ಕಾರ್ಮಿಕರಿಗೆ ಶೋಷಣೆ ಮಾಡಕತ್ತಾವ. ಅದಕ್ಕೆ ತಕ್ಷಣ ಇಂಥ ಏಜೆನ್ಸಿಗಳಿಗೆ ಬ್ಲಾಕ್ ಲಿಸ್ಟ್ ಹಾಕ್ಬೇಕು. ಫಸ್ಟ್ ಇಂಥ ಏಜೆನ್ಸಿಗಳಿಗೆ ಬ್ಲಾಕ್ ಲಿಸ್ಟ್ ಹಾಕಬೇಕು. ಅದಕ್ಕೆ ನಾವು ಮುಂದಿನ ಉಗ್ರವಾದ ಹೋರಾಟವನ್ನ ಮುಂದೆ ಬರುವಂತ 15ನೇ ತಾರೀಕು ಇದೇ ತಿಂಗಳ ಏಪ್ರಿಲ್ 2026 ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಳ್ಳಬೇಕಾಗ್ತದ ಅನ್ನುವಂತ ಮಾತನ್ನ ಈ ಮಾಧ್ಯಮದ ಮೂಲಕ ತಿಳಿಸಿದೆ ಶಂಕರಗೌಡ ಹಿರೇಗೌಡ, ರಾಜ್ಯಾಧ್ಯಕ್ಷರು, ಉತ್ತರ ಕರ್ನಾಟಕ ರೈತ ಸಂಘ. ಇವತ್ತೊಂದಿನ ನಾಳೆಗೊಂದಿನ ನೀವು ಕಾಯ್ರಿ. ನೀವು ಏನು ಈಗ 3-4 ದಿವಸದಿಂದ ತಾವು ಏನಪ್ಪಾ ಅಂದ್ರೆ ಕರ್ತವ್ಯಕ್ಕೆ ಹೊರಗುಳಿದಿರಲ್ಲ, ಅದನ್ನು ಸೇರಿಸಿ ವೇತನ ಹಾಕ್ಬೇಕು. ಅದು ಬರಲ್ರಿ, ನೀವು ಇಲ್ಲಾರ್ದವ್ರಿಗೆ ಹೇಳಕ್ ಹೋಗ್ಬೇಡ್ರಿ ಸರ್. ಇಲ್ಲಾರ್ದ ಮತ್ತೆ ನಮ್ದು ಪೇಮೆಂಟ್ 3 ದಿವಸ ಕಟ್ ಮಾಡ್ತಾನೆ ಇಡ್ರಿ ಸರ್. ಅವ ಸುಟ್ಟಿ ಮಾಡಿದ್ರೆ ಡ್ಯೂಟಿಗೆ ನಮ್ಮವರೇ ನಮ್ಮ ಡ್ಯೂಟಿಗೆ ಬಂದಿಲ್ಲ ಸ್ಯಾಲ್ರಿ ಹಾಕಬೇಕು ಅದೆಲ್ಲ ಹಾಕ್ಬಾರ್ದು. ಯಾಕಂದ್ರೆ ವಿಭಾಗೀಯ ಕೇಂದ್ರ ಕಚೇರಿ ಕೆಎಸ್ಆರ್ಸಿ ಮಾನ್ಯ ಅಧಿಕಾರಿಗಳಿಗೆ ಇವತ್ತು ಒಂದು ಮನವಿಯನ್ನ ಕೊಟ್ಟಿವೆ. ಏನು ಅಂತಂದ್ರೆ ಕಳೆದ ಫೆಬ್ರವರಿಯಿಂದ ಇಲ್ಲಿ ತನಕ ಏಜೆನ್ಸಿಯವರು ಹೊರಗುತ್ತಿಗೆ ನೌಕರರಿಗೆ ಚಾಲಕರು ಬಾಕಿ ಉಳಿಸಿಕೊಂಡಂತ ವೇತನವನ್ನ ತುರ್ತಾಗಿ ಹಿಂದೆ ಪಾವತಿಸಬೇಕನ್ನುವಂತ ನಮ್ಮ ಹೊರಗುತ್ತಿಗೆ ಚಾಲಕರ ನೌಕರರ ಪರವಾಗಿ ಮನವಿಯನ್ನು ಕೊಟ್ಟಿವೆ. ಈ ಮನವಿ ಕೇವಲ ಮನವಿಯಾಗಿ ಉಳಿಯಂಗಿಲ್ಲ. ಇವತ್ತು ಏನಾದರೂ ವೇತನ ಪಾವತಿ ಆಗದೆ ಇದ್ರ ನಾಳೆ ಒಂದಿನ ನಾವು ಎಲ್ಲ ನಮ್ಮ ಸಹೋದರರು ಹೊರಗುತ್ತಿಗೆ ಚಾಲಕರಾದಂಥವರು
ಎಲ್ಲಿವರೆಗೂ ಈ ವೇತನ ಪಾವತಿ ಆಗೋದಿಲ್ಲ ಅಲ್ಲಿವರೆಗೂ ಕರ್ತವ್ಯಕ್ಕೆ ಹಾಜರಾಗೋದಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಮಾಧ್ಯಮದ ಮೂಲಕ ಹೇಳಕ್ಕೆ